ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ವೈಭವ್. JC ರೋಡ್ ಹತ್ರ ಹೋಗ್ತಾ ಇದ್ದೆ. ಹಿಮಾಲಯನ್ ಬೈಕಿಗೆ ತಗೊಂಡು 2 ಇಯರ್ಸ್ ಆಯಿತು, 2 ಇಯರ್ಸ್ ಮೇಲಾಯಿತು. ಲ್ಯಾಮಿನೇಷನ್ ಮಾಡ್ಸೋಣ ಅಂತ ಹ್ಯಾಂಡಲ್ ಬಾರ್ ರೈಸರ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. 2 ಇಯರ್ಸ್ ಆದಮೇಲೆ ಇವಾಗ ಲೈಟಾಗಿ ಮಾಡಿಫಿಕೇಷನ್ ಮಾಡಿಸ್ತಾ ಇದ್ದೀನಿ. ಹ್ಯಾಂಡಲ್ ಬಾರ್ ರೈಸ್ ಆಗೋಕ್ಕೆ ಮುಂಚೆ ಕೈಯೆಲ್ಲ ಈ ಥರ ಇದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ವೈಭವ್. ಇವತ್ತು ನಾನು JC ರೋಡ್ ಹತ್ರ ಹೋಗ್ತಾ ಇದ್ದೆ. ನಮ್ಮ ಮನೆಯಿಂದ ಅಲ್ಲಿಗೆ 14 ಕಿಲೋಮೀಟರ್ಸ್ ಇದೆ. ಒಂದು ಹಿಮಾಲಯನ್ ಬೈಕಿಗೆ ತಗೊಂಡು 2 ಇಯರ್ಸ್ ಆಯಿತು, 2 ಇಯರ್ಸ್ ಮೇಲಾಯಿತು. ಮ್ಯಾಟ್ ಫಿನಿಶಿಂಗ್ ಇರೋದು ನಂದು. ಅದಕ್ಕೆ ಲ್ಯಾಮಿನೇಷನ್ ಮಾಡ್ಸೋಣ ಅಂತ ಫೇವ್ರೇಟ್ ಶಾಪ್ಗೆ ಹೋಗ್ತಾ ಇದ್ದೀನಿ. JC ರೋಡಲ್ಲಿ ಇದೆಯಲ್ಲ ಅಲ್ಲಿಗೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಎಷ್ಟಾಯಿತು ಟ್ಯಾಂಕ್ದು ಲ್ಯಾಮಿನೇಷನ್ ಮಾಡೋಕ್ಕೆ ಪ್ರೈಸು, ಮತ್ತು ಇನ್ನೊಂದು ಮೊಬೈಲ್ ಹೋಲ್ಡರ್ ಒಂದು ಇರಬೇಕು, ಮತ್ತು ಹ್ಯಾಂಡಲ್ ಬಾರ್ ರೈಸರ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಏನಕ್ಕೆ ಹಾಕ್ತೆ ಯಾಕೆ ಅಂತ ನಿಮ್ಗೆ ಹೇಳ್ತೀನಿ. 2 ಇಯರ್ಸ್ ಆದಮೇಲೆ ಇವಾಗ ಲೈಟಾಗಿ ಮಾಡಿಫಿಕೇಷನ್ ಮಾಡಿಸ್ತಾ ಇದ್ದೀನಿ. ಯಾವುದು ಬೇಕು ಅಂಥದ್ದನ್ನು ಮಾತ್ರ, ಯಾಕಂದರೆ ಯೂಸ್ ಮಾಡಿ 2 ಇಯರ್ಸ್ ಆಗಿದೆಯಲ್ಲ, ಒಂದು ಐಡಿಯಾ ಇದೆ ಇಂಥದ್ದು ಬೇಕು ಅಂತ. ಅಂಥದ್ದನ್ನು ಮಾತ್ರ ಹೋಗಿ ಬಜೆಟ್ ಲೆಕ್ಕದಲ್ಲಿ ಮಾಡಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ಚೆಕ್ ಮಾಡಿ ಹೇಳ್ತೀನಿ ನಿಮಗೆ ಎಷ್ಟಾಯಿತು ಪ್ರೈಸು, ಬೈಕ್ ಹೇಗೆ ಕಾಣಿಸ್ತಾ ಇದೆ ಎಲ್ಲನೂ ಹೇಳ್ತೀನಿ ನಿಮಗೆ. ಸದ್ಯಕ್ಕೆ ನೋಡಿ ಮ್ಯಾಟ್ ಫಿನಿಶಿಂಗ್ ಇದು ಹಾಕ್ಸ್ಕೊಂಡು ಹ್ಯಾಂಡಲ್ ಬಾರ್ ರೈಸ್ ಆಗೋಕ್ಕೆ ಮುಂಚೆ ಕೈಯೆಲ್ಲ ಈ ಥರ ಇದೆ ಪೊಸಿಷನ್ನು. ಹೇಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ ನಿಮಗೆ. ಸೊ ನಾವು ಸಿಗೋಣ. ಫೇವ್ರೇಟ್ ಶಾಪ್ಗೆ ಹೋಗ್ಬಿಟ್ಟು JC ರೋಡಲ್ಲಿ ಪ್ರೈಸು ಡೀಟೇಲಾಗೆಲ್ಲ ನಿಮಗೆ ಅದರ ವಿವರಗಳನ್ನ ಕೊಡ್ತೀನಿ. ಸಿಗೋದೆ ಈಗ JC ರೋಡ್ ಹತ್ರ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಏನು ಗುರು, ಬಿಸಿಲು ಮಾತ್ರ ಸರಿಯಾಗಿದೆ ಇವತ್ತು. ಇವತ್ತಲ್ಲ ಸಮ್ಮರ್ ಬಂದಾಗಿಂದ ಶುರುವಾದಾಗಿಂದ ಸರಿಯಾಗಿ ಹೊಡಿತಾ ಇದೆ. ಬೆಂಗಳೂರು ಹಿಂಗಿರಲಿಲ್ಲ, ಸ್ವಲ್ಪ ಅವಾಗ ಮಧ್ಯ ಮಜಾ ಕೊಡೋಕ್ಕೆ ಮಳೆ ಬರಬೇಕಿತ್ತು. ಇವಾಗೇನೋ ಟರ್ನ್ ಮಾಡೋಕ್ಕೆ ಇಷ್ಟೊತ್ತು ಬೇಕಾಯ್ತಪ್ಪ ಇಲ್ಲಿ. ಸೊ ಬಂದಿದ್ದೀನಿ. ಮುಂದೆ ಲೆಫ್ಟ್ ತೊಗೊಂಡು ಒಳಗಡೆ ಹೋಗೋಣ. ಎಕ್ಸಾಕ್ಟಾಗಿ ಹೋಗುತ್ತಾ ಮ್ಯಾಪು ನೋಡಬೇಕು ಫೇವ್ರೇಟ್ಗೆ. ಎಷ್ಟು ನಿಮಿಷ ತೋರಿಸ್ತಾ ಇದೆ? 3 ನಿಮಿಷ ಇರೋದು. ಅದು ಲೈಟ್ ಒಂದು ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಫಾಗ್ ಲೈಟು ಅದರದ್ದು ಸ್ವಿಚ್ ಹೋಗ್ಬಿಟ್ಟಿತ್ತು. ಅದೊಂದು ಸ್ವಿಚ್ ಹಾಕ್ಸ್ಕೊಬೇಕಾಗಿತ್ತು. ಅರ್ಜೆಂಟಲ್ಲಿ ಮರ್ತ್ಬಿಟ್ಟೆ ನಾನು. ರೋಡ್ ಇದೆ ಆಯಿತು. ಹೆಂಗೋ ತಗೊತಾಯ್ತು. ಹೆಂಗೂ ರೋಡ್ಗಳಿಗೂ ಇವತ್ತು ಸ್ವಲ್ಪ ಸಂಡೇ ಆಗಿರೋದಕ್ಕೆ ಫ್ರೀ ಆಗಿದೆ. ಇಲ್ಲ ಅಂದರೆ ಗಿಜಿ ಅಂತ ಇರುತ್ತೆ. ಅದಕ್ಕೆ ಸುಮ್ಮನೆ ಸಂಡೇ ಬಂದ್ಬಿಡೋಣ ಅಂದ್ಕೊಂಡು ಬಂದೆ. ನೋಡ್ಬೇಕು ಇವಾಗ ಬ್ಲಾಕಿಂಗ್ ಮಾಡ್ಬಿಟ್ಟವ್ರ. ಲಾಸ್ಟ್ ಟೈಮು ಯಾವಾಗಲೂ ಒಂದ್ಸರಿ ಬಂದಿದ್ದೆ, ರೋಡ್ ಗೊತ್ತಾಗ್ತಾ ಇಲ್ಲ. ಎಕ್ಸಾಕ್ಟಾಗಿ ಹೋಗಲ್ಲ, ನಿಂತ್ಕೊಂಬಿಡಪ್ಪ, ಹುಡ್ಕೋಕ್ಕಾಗಲ್ಲ. ಆಮೇಲೆ ಲಾಸ್ಟ್ ಟೈಮ್ ಏನಕ್ಕೆ ಬಂದಿದ್ದೆ, ಗೋಪ್ರೋದು
ಅಡಾಪ್ಟರ್ಗಳು ಬೇಕಾಗಿತ್ತು, ಅದಕ್ಕೆ ಕೇಳೋಕ್ಕೆ ಬಂದಿದ್ದೆ. ಇಲ್ಲ ನೀವು ಬೇರೆ ಟೈಮಲ್ಲಿ ಬಂದರೆ ಹಿಂಗೆ ರೋಡಲ್ಲೇ ಹಾಕ್ಕೊಂಬಿಡ್ತಾರೆ, ಬನ್ನಿ 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 ಅಂತ. ಕಾರು 3D ಮ್ಯಾಟಿಗೆ ಕೇಳೋಕ್ಕೆ ಬಂದಿದ್ದೆ, ಅದೇ ಲಾಸ್ಟು. ಅದಾದಮೇಲೆ ಇವಾಗ ಎಂಟ್ರಿ ಕೊಡ್ತಾ ಇದ್ದೀನಿ. ಇವು ಮೆಟ್ರೋ ಹೋಟೆಲ್ ಗೂಬೆ ಬಂದಂಗೆ ಬರ್ತಾವೆ. ಅಲ್ಲಿ ಇವರು ಫೇವರಿಟ್ಟು ಎಲ್ಲಿದೆ ಫೇವರೇಟ್. ಇರಬೇಕು ಫೇವರೇಟ್. ನೋಡಿದ್ರಲ್ಲ 390 ಡ್ಯೂಕ್ ಇವ್ರ ಹತ್ರ ಸ್ಟಾಕ್ ಇಲ್ಲ. ಯಾರ ಹತ್ರ ಸ್ಟಾಕ್ ಇದೆ ಅವರು ಗಾಡಿನ ಬಿಟ್ಟರೆ ಫುಲ್ ಆಕ್ಸೆಸರಿ ಫ್ರೀಯಾಗಿ ಕೊಡ್ತಾರೆ. ಸೊ ಯಾರು 390 ಡ್ಯೂಕ್ ಇತ್ತು ಅಂದರೆ JC ರೋಡ್ ಫೇವ್ರೇಟ್ ಶಾಪ್ಗೆ ತಂದುಬಿಡಿ, ಫ್ರೀಯಾಗಿ ಆಕ್ಸೆಸರೀಸ್ ಕೊಡ್ತಾರೆ. ಯಾವುದಿದು? ಇದು ಆ ಕಡೆ ಟೀ ಥರ ಬರ್ತಲ್ಲ ಅದು. ಇದೆಷ್ಟು? ಎಷ್ಟಾಗುತ್ತೆ 20 ಅಂದರೆ? ಇದಕ್ಕೆ ಎಷ್ಟಿದು? ಮತ್ತೆ ವೈಸರ್ ಹಾಕ್ಬೋದಲ್ಲ ಮುಂದೆ? ನಿಮ್ಮ ಮುಂದೆ ವೈಸರ್ ಹಾಕ್ಬೋದಲ್ವಾ? ಇದಾದ್ರೆ ಸ್ವಲ್ಪ ಲೆನ್ಸ್ ಸಿಗುತ್ತೆ ಆ ಕಡೆ. ಇದೆಷ್ಟಿದು? ಇದು 1600 ಆಗುತ್ತೆ, ಇದು ಒಂದು 800 ಆಗುತ್ತೆ. ಹೌದಾ? ಇದನ್ನೇ ಹಾಕ್ಬಿಡಿ, ಯಾಕಂದರೆ ನನಗೆ ಸ್ವಲ್ಪ ಸ್ಪೇಸ್ ಬೇಕು. ನಾನು ಗೋಪ್ರೋನು ಹಾಕ್ಕೊತೀನಿ ಮತ್ತು ಕ್ಯಾಮ್ರಾದ್ದು ಹಾಕ್ಕೊತೀನಿ. ಇದನ್ನೇ ಹಾಕ್ಬಿಡಿ, 2 ಕೂರ್ಬೇಕು ನನಗೆ. ಇದಾದರೆ ಬರೀ ಒಂದೇ ಒಂದು ಕೂರುತ್ತೆ. ಇದು ಕ್ಯಾಮ್ರಾನು ಹಾಕ್ಕೊಬೇಕು ಮುಂದೆ ನಾನು ಅದಕ್ಕೆ. ಮತ್ತು ಹ್ಯಾಂಡಲ್ ಬಾರ್ ರೈಸರು, ಹಾಂ, ಹ್ಯಾಂಡಲ್ ಬಾರ್ ರೈಸರು ಮತ್ತು ಟ್ಯಾಂಕ್ ಲ್ಯಾಮಿನೇಷನ್ನು ಮತ್ತು ಮೊಬೈಲ್ ಮೌಂಟ್ ಮಾಡಿಸ್ತಾ ಇದ್ದೀನಿ. ಇದಾಗಿ ಹೋಗ್ತಿದ್ದೇನೆ. ಬಟ್ ನನಗೇನಂದರೆ ಗೋಪ್ರೋನು ಮತ್ತು ಕ್ಯಾಮ್ರಾ 2 ಹಾಕೊಳ್ಳೋಕ್ಕೆ ಸ್ಪೇಸ್ ಬೇಕು. ಇದು ಒಂದೇ ಒಂದು ಆಗಬೇಕು ಅದಕ್ಕೆ. ಅದೆಲ್ಲ ಅಂದರೆ ಇದನ್ನೇ ಹಾಕ್ಸ್ಕೊಂಡ್ಬಿಡ್ತಾಯಿದ್ದು. ನೋಡಿದೆ ಇದನ್ನು ನಾನು, ಗೊತ್ತಾಯಿತು. ಯಾಕಂದರೆ ಇದನ್ನು ಕೂರಿಸ್ಬಿಟ್ರೆ ಮೊಬೈಲ್ದು ಮ್ಯಾಪ್ ಹಾಕೊಳ್ಳೋಕ್ಕಾಗಲ್ಲ ನನಗೆ. ಇಲ್ಲೇನೇ ಚೇಂಜ್ ಮಾಡ್ತೀನಿ ಅಂದರೆ ಬಗ್ಗಿ ನೋಡಬೇಕು ಮ್ಯಾಪ್ ಓಡಿಸ್ಬೇಕಾದ್ರೆ. ಇಲ್ಲಿದ್ದರೆ ನನಗೆ ಗೋಪ್ರೋನು ಇಲ್ಲೇ ಹಾಕೊಂಡ್ಬಿಡ್ತೀನಿ ಮತ್ತು ಇದನ್ನು ಹಾಕೊಂಡ್ಬಿಡ್ತೀನಿ. ನೋಡೋಣ ಬರೀ, ಇದು ಫಸ್ಟ್ ಟ್ರೈ ಮಾಡಿ ನೋಡ್ತೀನಿ. ವರ್ಕೌಟ್ ಆಗಿಲ್ಲ ಅಂದರೆ ಬಂದು ಮತ್ತೆ ಹಾಕ್ಸ್ಕೊಂತೀನಿ. ನನಗೆ ಈ ಸ್ಪೇಸ್ ಜಾಸ್ತಿ ಬೇಕಿತ್ತು. ಇದೆಯಲ್ಲ ನಿಮ್ದು ಆ ಥರ ಇಲ್ಲ. ಆದರೆ ಈ ಮೌಂಟ್ ಇಲ್ಲ, ಮೊಬೈಲ್ ಕೊಟ್ಬಿಟ್ರೆ ಆಗ್ಬಿಡುತ್ತೆ ಇದು. ಎಲ್ಲನೂ ಸರ್ಚ್ ಮಾಡ್ಕೊಂಡು ಬಂದೆ.
ಬಟ್ ಇದು ಇಷ್ಟ ಆಗಿದ್ದು ನನಗೆ. ಬಟ್ ಇದು ಸ್ಪೇಸು ನನಗೆ ಯುಟಿಲೈಸ್ ಆಗುತ್ತೆ. ನೋಡ್ತೀನಿ, ಇಲ್ಲಾಂದರೆ ಮತ್ತೆ ಬಂದು ಯಾವ್ದಾದ್ರು ಚೇಂಜ್ ಮಾಡಿಸ್ಕೊತೀನಿ. ಮತ್ತು ಹ್ಯಾಂಡಲ್ ಬಾರ್ ರೈಸ್ ಕೊಟ್ಬಿಡಿ, ಚೆನ್ನಾಗಿರೋದು. ನೀಟಾಗಿ ಹಾಕಿ. ಯೂಟ್ಯೂಬರ್ ನೋಡ್ಕೊಂಡು ಬಂದಿದೆ ಸತೀಶ್ ಹಿರೇಗೌಡ ಅವ್ರನ್ನ. ನೀವೇ ಸೆಕೆಂಡ್ ಟೈಮ್ ಅಲ್ವಾ ಮಾಡಿದ್ದು? ಸತೀಶ್ ಹಿರೇಗೌಡ ಅವ್ರಿಗೆ ಸೆಕೆಂಡ್ ಟೈಮ್ ನೀವು ಇನ್ನೊಬ್ರು ಯಾರೋ ಮಾಡಿದ್ದಲ್ಲ? ರೆಡಿ ಮಾಡ್ತಾ ಇದ್ದಾರೆ. ಜಾಸ್ತಿ ಇಲ್ಲ, ಎಂಡಿಗೆ ಹೋಗ್ಬಿಟ್ಟಿದೆ. ಬಂಕಿಲ್ಲ ಮುಂದೆ ಇದೆ ಅಲ್ವಾ? ಒನ್ ವೇ ಅಲ್ವಾ ಇದು? ಒನ್ ವೇ ಅಲ್ವಾ ಇದು? ಇದು ಮತ್ತೆ ಆಮೇಲೆ ಬಂದು ಮ್ಯಾಟ್ಗೆ ಬೇಕಾದ್ರೆ ಚೇಂಜ್ ಮಾಡಿಸ್ಕೊಬೋದಲ್ವ ನೀವು? ಇವು 2 ಇಯರ್ಸಿಂದ ಮ್ಯಾಟ್ ನೋಡಿ ಬೇಜಾರಾಗ್ಬಿಟ್ಟಿದೆ. ಸ್ವಲ್ಪ ಗಾಡಿ ತೊಗೊಂಡಾಗ ಹೆಂಗಿತ್ತು ಹಂಗೆ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಶೈನಿಂಗ್ ಬೇಕು ಅಂದ್ಕೊಂಡು ಹಾಕ್ತಾ ಇದ್ದೀನಿ. ಇಷ್ಟ ಆಗಿಲ್ಲ ಅಂದರೆ 2 ಇಯರ್ಸ್ ಆಯಿತು. ಬರೀ ಮನೆ ಹತ್ರ ಇಷ್ಟಿಗೆ ತೊಗೊಂಡೋಗ ಜಾಸ್ತಿ. ಹಾಂ, ಶುರು ಮಾಡ್ತಾ ಇದ್ದಾರೆ. ಇಲ್ಲ ಗ್ಲೌಸ್ ಟೂ ಇಯರ್ಸಿಂದ ಮ್ಯಾಚ್ ನೋಡಿ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಗ್ಲಾಸಿ ಮಾಡಿಸ್ಕೊಂಡು ನೋಡೋಣ ಅಂತ. ನೋಡೋಣ ಗ್ಲಾಸಿ ಹೆಂಗೆ ಕಾಣಿಸುತ್ತೆ ಅಂತ. ಟ್ಯಾಂಕ್ ಹಾಕಿದ್ಮೇಲೆ ಇಷ್ಟು ದಿನ ಮ್ಯಾಟಲ್ಲಿ ಓಡಾಡಿಸ್ಕೊಂಡಿದ್ದೆ. ಸೊ ಈಗ ಗ್ಲಾಸಿ ಹಾಕ್ಸ್ಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ. ಹ್ಯಾಂಡಲ್ ರೈಸರ್ ಥರ ಹಾಕ್ಸ್ಕೊತಾ ಇದ್ದೀನಿ. ಹಾಂ,
ಹಾಕ್ಸ್ಕೊಂಡು ಚೆಕ್ ಮಾಡ್ತೀನಿ. 2 ಇಯರ್ಸ್ ಆದಮೇಲೆ ಹ್ಯಾಂಡಲ್ ಬಾರ್ ರೈಸರ್ ಇನ್ಕ್ರೀಸ್ ಮಾಡಿಸ್ತಾ ಇದ್ದೀನಿ. ಏನು ಕಂಫರ್ಟಬಲ್ ಬರುತ್ತೆ ಅಂತ ನಿಮ್ಗೆ ನೋಡ್ಬಿಟ್ಟು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ವೈಭವ್. ಇವತ್ತು ನಾನು JC ರೋಡ್ ಹತ್ರ ಹೋಗ್ಬಿಟ್ಟು ನನ್ನ ಗಾಡಿಗೆ ಸ್ವಲ್ಪ ಲೈಟಾಗಿ ಅಪ್ಗ್ರೇಡ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅಪ್ಗ್ರೇಡ್ ಅಂದರೆ ಆಕ್ಸೆಸರೀಸ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಆಫ್ಟರ್ 2 ಇಯರ್ಸ್ 3 ಮಂತ್ಸ್ ಹತ್ತಿರ ಆದಮೇಲೆ ಫಸ್ಟು ಟೈಮು ನನ್ನ ಬೈಕಿಗೆ ನಾನು ಸ್ವಲ್ಪ ಅಪ್ಗ್ರೇಡ್ ಮಾಡಿಸ್ಕೊಂಡ್ರೆ, ಫಸ್ಟ್ ಟೈಮ್ ಒಂದು ಇಂಜಿನ್ ಗಾರ್ಡ್ ಒಂದು ಹಾಕ್ಸಿದ್ದೆ. ಅದಾದಮೇಲೆ ಇವಾಗ ಒಂದು ಲೈಟಾಗಿ ಒಂದು 3 ಅಪ್ಡೇಟ್ ಮಾಡಿದ್ದೀನಿ. ಅದೇನಂತ ನಿಮ್ಗೆ ಹೇಳ್ತೀನಿ. ಒಂದು ಹ್ಯಾಂಡಲ್ ಬಾರ್ ರೈಸರ್ಸ್ನ ಹಾಕ್ಸಿದ್ದೀನಿ. ಇದು ಹಾಕ್ಸಿರೋದಕ್ಕೆ ಫುಲ್ ಹ್ಯಾಂಡಲ್ ತುಂಬ ಕಂಫರ್ಟಬಲ್ ಆಗಿದೆ. ಇದೊಂದು. ಸೆಕೆಂಡ್ ಬಂದು ಮೊಬೈಲ್ ಹೋಲ್ಡರು ತುಂಬ ಚೆನ್ನಾಗಿ ಕಾಣಿಸ್ತದೆ. ಏನಕ್ಕೆ ಹಾಕ್ತೀನಿ ಅಂತಂದರೆ, ಇದನ್ನು ಮೊದಲು ಮೊಬೈಲ್ ಹೋಲ್ಡರ್ನ ಇಲ್ಲ ಹಾಕ್ಕೊಂಡಿದ್ದೆ. ಇಲ್ಲಿ ಹಾಕೊಂಡಾಗ ನನಗೇನು ಪ್ರಾಬ್ಲಮ್ ಅಂದರೆ, ಪ್ರತಿ ಸರಿ ಹಿಂಗೆ ಬಗ್ಗಿ ನೋಡಬೇಕಾಗಿತ್ತು ಮೊಬೈಲ್ನ. ಅಷ್ಟೊಂದು ಕಂಫರ್ಟಬಲಾಗಿ ಕಾಣಿಸ್ತಾ ಇರಲಿಲ್ಲ ನನಗೆ. ಅದಕ್ಕೆ ಅದನ್ನು ಹಾಕ್ಸ್ಕೊಂಡಿದ್ದೀನಿ. ಇವಾಗ ಹೆಂಗಿದೆ ಅಂದರೆ, ಆರಾಮಾಗಿ ಸ್ಟ್ರೈಟ್ ಕುತ್ಕೊಂಡು ನೋಡಿಕೊಂಡು ಸುಮ್ಮನೆ ನನ್ನ ಗಾಡಿ ಹೊತ್ಕೊಂಡು ಹೋಗೋದು, ಅಷ್ಟು ಈಸಿಯಾಗಿದೆ. ಅದಾದಮೇಲೆ ಟ್ಯಾಂಕಿಗೆ ಫುಲ್ಲು ಲ್ಯಾಮಿನೇಷನ್ ಮಾಡಿಸಿದೆ. ಗ್ಲಾಸಿ ಲ್ಯಾಮಿನೇಷನ್ ಮಾಡಿಸಿದ್ದೀನಿ. ಮೊದಲು ಹಂಗೆ ಮ್ಯಾಟ್ ಫಿನಿಷಿಂಗ್ ಇತ್ತು, ಸಿಕ್ಕಾಪಟ್ಟೆ ಸ್ಕ್ರ್ಯಾಚ್ ಆಗ್ತಾಯಿದೆ ಅಂತ ಅನ್ನಿಸ್ತು. ಅದಕ್ಕೆ ಮತ್ತೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಗ್ಲಾಸಿ ಹಾಕ್ಸಿದ್ದೀನಿ. ಈ ಗ್ಲಾಸಿಗೆ ಬಂದು 1600, ಹ್ಯಾಂಡಲ್ ಬಾರ್ ರೈಸರ್ ಬಂದು 1200, ಈ ಮೊಬೈಲ್ದು ಬಂದು 900. 25% ಡಿಸ್ಕೌಂಟ್ ಹೋಗಿ 600 ರೂಪೀಸ್ ಸಿಕ್ತು. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಬಾರ್ಗಿಂಗ್ ಮಾಡ್ಕೊಂಡಿದ್ದಕ್ಕೆ. ಈ ಬಾರ್ಗಿಂಗ್ ಎಲ್ಲ ಮಾಡಿದ್ದು ಬಂದು ನಾನು ಫೇವ್ರೇಟ್ JC ರೋಡಲ್ಲಿ ಇದೆಯಲ್ಲ ಆಕ್ಸೆಸರೀಸ್, ಬೈಕ್ ಆಕ್ಸೆಸರೀಸ್, ಅವ್ರ ಹತ್ರ ತುಂಬ ಚೆನ್ನಾಗಿ ಹಾಕೊಟ್ರು. ಒಳ್ಳೆ ಆಕ್ಸೆಸರೀಸ್ ಆಯಿತು. ನನಗೆ ಅಪ್ಗ್ರೇಡ್ ಮಾಡಿದ್ರಲ್ಲಿ ಏನು ಲಾಸೇ ಇಲ್ಲ ಅಂತ ಅನ್ನಿಸ್ತು ನನಗೆ. ಅಷ್ಟು ಖುಷಿ ಆಗ್ತಾಯಿದೆ. ಹ್ಯಾಂಡಲ್ ಅಂತೂ ತುಂಬ ಒಳ್ಳೆ ಗ್ರಿಪ್ಪಲ್ಲಿದೆ ನನಗೆ ಇವಾಗ. ಮೊದಲು ಸ್ವಲ್ಪ ಹಿಂಗೆ ಬರ್ತಾಯಿತ್ತು, ಇವಾಗ ಇಲ್ಲಿ ಶೋಲ್ಡರ್ ಲೆವೆಲ್ದಲ್ಲಿ ಇದೆ. ಲಾಂಗ್ ರೈಡಲ್ಲಂತೂ ತುಂಬ ಮಜಾ ಕೊಡುತ್ತೆ ಓಡ್ಸೋಕ್ಕೆ. ಈಗಲೇ ಒಂಥರ ಖುಷಿ ಆಗ್ತಾಯಿದೆ ಓಡ್ಸೋಕ್ಕೆ ಇದನ್ನು. ಇನ್ನು ಲಾಂಗ್ ಹೈವೇಲೆಲ್ಲ ಇನ್ನೂ ಒಳ್ಳೆ ಮಜಾ ಕೊಡುತ್ತೆ. ಸೊ ಇದು ನನ್ನ ಇವತ್ತು ಆಕ್ಸೆಸರೀಸ್ ಬಜೆಟನ್ನು ನಿಮ್ಗೆ ಹೇಳಿದ್ದೀನಿ. ಯಾರು ಅಪ್ಗ್ರೇಡ್ ಮಾಡಬೇಕು, ಸ್ವಲ್ಪ ಆಕ್ಸೆಸರೀಸ್ ಹಾಕ್ಸ್ಬೇಕು ಅಂತಿದ್ದೀರ, ಯಾಕಂದರೆ ನಾನು ಇದನ್ನು ಆಲ್ಮೋಸ್ಟ್ 2 ಇಯರ್ಸ್ ವೆಯ್ಟ್ ಮಾಡಿದ್ದೆ, ಹಾಕ್ಸ್ಲಾ ಬೇಡವಾ ಅಂತ. ನಾನೆಲ್ಲ ನೋಡಿಕೊಂಡು ನನಗೆ ಯಾವುದು ಬೇಕು ಅಂಥದ್ದನ್ನು ಮಾತ್ರ ಚೇಂಜ್ ಮಾಡ್ತಿದ್ದೀನಿ. ಅನ್ನೆಸೆಸರಿ ನಾನು ಯಾವುದೂ ಆಕ್ಸೆಸರೀಸ್ನಲ್ಲಿ ಹಾಕ್ಸೋಕ್ಕೆ ಹೋಗಿಲ್ಲ. ಹಾಕ್ಸ್ತಾರಲ್ಲ ಮುಂದೆ ಹೆಡ್ಲೈಟ್ ಕವರು, ಅದು ಇದು, ಇದಕ್ಕೆ ರೇಡಿಯೇಟರ್ಗೆ ಅವೆಲ್ಲ ಇಲ್ಲ ಬರೋ. ಏನು ಬೇಕು ಅಷ್ಟಕ್ಕೆ. ಹ್ಯಾಂಡಲ್ ಬಾರ್ ಬೇಕಾಗಿತ್ತು, ರೈಸರ್ ಬೇಕಾಗಿತ್ತು, ಡೆಫಿನೆಟಾಗಿ ಬೇಕಾಗಿತ್ತು, ಹಾಕ್ಕೊಂಡಿದ್ದೀನಿ. ಮೊಬೈಲ್ ಮೌಂಟ್ ಒಂದು ಬೇಕಾಗಿತ್ತು, ಡೆಫಿನೆಟಾಗಿ ಅದು ಬೇಕಾಗಿತ್ತು. ನೋಡಿ ಎಷ್ಟು ಕಂಫರ್ಟಬಲ್ ಕಾಣಿಸ್ತದೆ, ಒಳ್ಳೆ GPS ಮೌಂಟ್ ಥರ ಆರಾಮಾಗಿ. ಅದೊಂದು, ಅದನ್ನು ಹಾಕೊಳ್ಳೋಕೆ ಇದೊಂದು. ಜೊತೆಗೆ ನಾನು ಇಲ್ಲಿ ಇದನ್ನು ತೆಗೆದುಬಿಟ್ಟು GoPro ಮೌಂಟ್ನ ಇಲ್ಲಿ ಹಾಕ್ಕೊತೀನಿ. ಸೊ ಆಗ ಫ್ರಂಟ್ ವ್ಯೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟಾಗಿತ್ತು ನನ್ನ ಆಕ್ಸೆಸರೀಸ್ ಡೀಟೇಲ್ಸ್. ಯಾರು ನೋಡಿಲ್ಲ ನನ್ನ ವೀಡಿಯೋನ, ದಯವಿಟ್ಟು ವೀಡಿಯೋ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಏನೇನು ಆಕ್ಸೆಸರೀಸ್ನ ನಿಮ್ಮ ಹಿಮಾಲಯಕ್ಕೆ ಹಾಕ್ಸಿದ್ರೆ ನನಗೆ ತಿಳಿಸಿ. ಯಾವುದು ಬೇಕೇ ಬೇಕು ಅಂತ ಅನಿಸಿದೆ ನಿಮಗೆ ಅಂಥದ್ದನ್ನು ಹೇಳಿ, ನಾನು ಮುಂದೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರವೀಣ್ ವೈಭವ್. ಧನ್ಯವಾದಗಳು. ಸಿ ಯು. ಜೈ ಕರ್ನಾಟಕ.